ಗುಬ್ಬಿ ತಾಲೂಕಿನ ಮಾವಿನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಹೇಶ್, ಉಪಾಧ್ಯಕ್ಷರಾಗಿ ಲೋಕೇಶ್ ಅವಿರೋಧ ಆಯ್ಕೆಯಾದರು. ಮಾವಿನಹಳ್ಳಿ ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ನಡೆದ ಈ ಚುನಾವಣೆಯಲ್ಲಿ ಏಕೈಕ ಅಭ್ಯರ್ಥಿಯಾಗಿದ್ದ ಮಹೇಶ್ ಹಾಗೂ ಲೋಕೇಶ್ ಅವರ ಆಯ್ಕೆ ಪ್ರಕ್ರಿಯೆ ನಡೆಸಿದ ಚುನಾವಣಾಧಿಕಾರಿ ಯು ರಾಮಯ್ಯ ಅವಿರೋಧ ಆಯ್ಕೆಯನ್ನ ಘೋಷಿಸಿದರು. ನೂತನ ಅಧ್ಯಕ್ಷ ಮಹೇಶ್ ಮಾತನಾಡಿ, ಮಾವಿನಹಳ್ಳಿ ಸೊಸೈಟಿ ಚುನಾವಣೆಯಲ್ಲಿ ಪ್ರತಿಷ್ಠೆಗಾಗಿ ತೆಗೆದುಕೊಂಡ ಕೆಲ ಮುಖಂಡರು ಸಲ್ಲದ ಕಾರಣ ಹುಡುಕಿ ಚುನಾವಣೆ ಹಾಳು ಮಾಡಲು ಮುಂದಾಗಿದ್ದರು. ಹೈಕೋರ್ಟ್ ಮೆಟ್ಟಿಲೇರಿದ ಈ ಚುನಾವಣೆ ಸುಖಾಂತ್ಯವಾಗಿ ನಡೆದು ಮತದಾರರು ಅರ್ಹರನ್ನು ಆಯ್ಕೆ ಮಾಡಿದ್ದಾರೆ ಎಂದು ತಿಳಿಸಿದರು. ನನ್ನ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ನಮ್ಮ ನಾಯಕರಾದಂಥ ಮಸಾಲ ಜಯರಾಮಣ್ಣವರಾಗಿರಲಿ, ಆಮೇಲೆ ನಮ್ಮ ಗಾಯತ್ರಿ ದೇವಿ ನಾಗರಾಜಣ್ಣವರಾಗಲಿ, ಯತೀಶಣ್ಣವರಾಗಲಿ, ಎಲ್ಲರಿಗೂ ನಾನು ಹಾಗೂ ನಮ್ಮ ಉಳಿದ ಡೈರೆಕ್ಟ್ರುಗಳು ಸಹ ಎಲ್ಲರಿಗೂ ನಾನು ಈ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದಕ್ಕೂ ಒಳ್ಳೊಳ್ಳೆ ಸರ್ಕಾರದಿಂದ ಬರ್ತಕ್ಕಂಥ ಒಳ್ಳೆ ಸವಲತ್ತುಗಳನ್ನ ನಮ್ಮ ರೈತ ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ನನ್ನ ಮೊದಲೇ ಆದ್ಯತೆಯಾಗಿರ್ತದೆ. ಇನ್ನು ಏನು ಇಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಏನು ಸುಸ್ತಿ ಸಲ ಕಟ್ಟಲೇ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನ ಏನಾಗಿದ್ದಾವೆ ಅವನ್ನ ಒಂದು ಸ್ವಲ್ಪ ಸರಿಪಡಿಸೋದಕ್ಕೆ ಏನು ತನಿಖೆ ಮಾಡಿ ಇದು ಮಾಡ್ಕೋಬೇಕು ಅಂತ ಇಲ್ಲಿ ಮುಂದಿನ ದಿನಗಳನ್ನ ನಾವು ಯೋಚಿಸಿ ತೀರ್ಮಾನವನ್ನು ಕೈಗೊಳ್ತೀವಿ. ಈ ಸಮಯದಲ್ಲಿ ಇಷ್ಟು ಮಾತ್ರ ಅವಕಾಶ ಯಾವತ್ತೂ ಹುಸಿಗೊಳಿಸೋದಿಲ್ಲ. ಅದನ್ನು ನಾವು ಜನಗಳು ಏನು ನಿರೀಕ್ಷೆ ಇಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವ್ರನ್ನ ಒಂದು ನಿರೀಕ್ಷೆನ ನಾವು ಉಳಿಸ್ಕೊಳ್ಳೋದಕ್ಕೆ ಈ ಸಮಯದಲ್ಲಿ ಹೋರಾಟ ಮಾಡ್ತೀವಿ. ಒಟ್ಟು ಎಷ್ಟು ಜನ? 278 ಏನು ಮೊನ್ನೆ ಬಂದಿದ್ದು ಹೊಸ ಷೇರ್ದಾರಗಳು ಏನು ಬಂದಿದೆ, ಅದ್ರ ಜೊತೆಗೆ 274 ಏನೋ ಹಳೆ ಇದ್ದು, ಒಟ್ಟು ಈಗ 500 ಚಿಲ್ಲರೆ ಏನೋ ಷೇರ್ದಾರರು ಇದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಸ್ಪುರ ಹೋಬಳಿ ಬಿಜೆಪಿ ಅಧ್ಯಕ್ಷ ಇಡಗೂರು ರವಿ, ಮಾವಿನಹಳ್ಳಿ ವಿಎಸ್ಎಸ್ಎನ್ ನಿರ್ದೇಶಕರಾದ ಶಿವಲಿಂಗೇಗೌಡ, ಶಂಕರೇಗೌಡ, ಮುಖಂಡರಾದ ಚಂದ್ರೇಗೌಡ, ಭದ್ರೇಗೌಡ, ಸಂಜಯ್, ಮುನಾವರ್, ಗಿರಿ, ಸದಾಶಿವು ಸೇರಿದಂತೆ ಇನ್ನಿತರರು ಹಾಜರಿದ್ದರು.